ಹುಟ್ಟಿದ ಮಲಪ್ರಭಾ ಒಡೆಲು ಕಣ್ಣೀರಿಡುತ್ತಿರುವ ರೈತರು. ನೀರಿಲ್ಲದೆ ಕಂಗಾಲಾದ ಜಾನುವಾರು. ನವಿಲು ತೀರ್ಥ ನೀರಿಗಾಗಿ ಬಾದಾಮಿ ರೈತರ ತೀರ್ಥಯಾತ್ರೆ. ನೀರಿಗಾಗಿ ಬೆಳಗಾವಿಗೆ ದಾವೆ ಹೂಡಿದ ಬಾಗಲಕೋಟೆ ರೈತ. ವರುಣನ ಮುನಿಸಿನಿಂದ ಬಾಗಲಕೋಟೆ ಮತ್ತು ಬಾದಾಮಿ ಭಾಗಗಳಲ್ಲಿ ಮಲಪ್ರಭಾ ನದಿಯ ನೀರಿನ ಹರಿವು ಗಣನೀಯವಾಗಿ ಕುಸಿದಿದೆ. ನದಿ ನೀರನ್ನು ಅವಲಂಬಿಸಿ ಬೆಳೆದ ಬೆಳೆಗಳು ಕಣ್ಣೆದುರೇ ಒಣಗುತ್ತಿದ್ದು ರೈತರು ತೀವ್ರ ಆತಂಕಕ್ಕೊಳಗಾಗಿದ್ದಾರೆ. ಇನ್ನೊಂದೆಡೆ ಜಾನುವಾರುಗಳಿಗೆ ಕುಡಿಯಲು ಒಂದು ಹನಿ ನೀರು ಸಿಗದ ಸ್ಥಿತಿ ನಿರ್ಮಾಣವಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಅಭಾವದಿಂದಾಗಿ ದಿನದಿಂದ ದಿನ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ರೈತರು ತಮ್ಮ ಬೆಳೆ ಹಾಗೂ ಜಾನುವಾರುಗಳನ್ನು ಉಳಿಸಿಕೊಳ್ಳಲು ನವಿಲುತೀರ್ಥ ಜಲಾಶಯದಿಂದ ತಕ್ಷಣವೇ 1 ಟಿಎಂಸಿ ನೀರು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಬೇಡಿಕೆಯನ್ನ ಮುಂದಿಟ್ಟು ರೈತರು ಬೆಳಗಾವಿಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆದು ಶೀಘ್ರ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಒಟ್ಟು ಸೇರಿ 5 ದಿವಸ ಅದರಲ್ಲಿ ಕೃಷ್ಣಾ ಹಿಪ್ಪರಗಿನಲ್ಲಿ ನಮಗೆ 2 ಟಿಎಂಸಿ 4 ಟಿಎಂಸಿ ಆಗಬೇಕಾಗಿತ್ತು. 2 ಟಿಎಂಸಿ ಸಂಗ್ರಹಣೆ, ಹಿಡಕಲಲ್ಲಿ ಇನ್ನೊಂದು 4 ಟಿಎಂಸಿ ಸಂಗ್ರಹಣೆ, ನವಿಲ್ ತೀರ್ಥದಲ್ಲಿ 13 ಇದೆ. ಆಕ್ಚುಲಿ 27 13 ಏನೋ ಇದೆ, 27 ಇರ್ಬೇಕಾಗಿತ್ತು. ಮಳೆ ಆಗ್ತಾ ಇಲ್ಲ. ಈ ಟೈಮ್ಗೆ ಇರ್ಬೇಕಾಗಿತ್ತು, ಮಳೆ ಆಗ್ತಾ ಇಲ್ಲ. ಈ ವರ್ಷ ನಾವು ಎಲ್ಲ ರೈತರಿಗೆ ಹೇಳ್ತಾ ಇದ್ದೀವಿ, ಮಳೆ ಬಹಳ ಕಡಿಮೆ ಆಗುತ್ತೆ, ಮಾನ್ಸೂನ್ ಈಗ ಫೇಲ್ ಆಗ್ತಿದೆ, ಎಲ್ಲಿನೂ ಎಫೆಕ್ಟ್ ಇದೆ. ಇಡೀ ದೇಶದಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಿದೆ. ನಮ್ಮ ಆದ್ಯತೆ ಏನಿದೆ, ಫಸ್ಟ್ ಕುಡಿಲಿಕ್ಕೆ ನೀರು ಜನರಿಗೆ, ದನಗಳಿಗೆ ನಾವು ನೋಡ್ತಾ ಇದ್ದೀವಿ. ಈಗ ಸರ್ ಈ 3 ನದಿಗಳನ್ನು ನಾವು ಮೊನ್ನೆ ಏನ್ ಮಾಡಿದ್ದೀವಿ, ಕಂಪ್ಲೀಟ್ ಕಂಟ್ರೋಲ್ ಆಫ್ ಎಲ್ಲ ಡ್ಯಾಮ್ಸ್ ಪ್ರಾದೇಶಿಕ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಎಲ್ಲ ರೈತ ಸಂಘಟನೆಗಳು, ಎಲ್ಲ ಜನಪ್ರತಿನಿಧಿಗಳು ಅವರವರ ಮನವಿಯನ್ನು RC ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಬರ ಇದ್ದಾಗ ಅಥವಾ ಈ ತರ ಸಂದರ್ಭಗಳು ಬಂದಾಗ, ಮಳೆ ಕಡಿಮೆ ಇದ್ದಾಗ ಈ ಸಿಚುವೇಶನ್ ನಾವು ಫಾಲೋ ಮಾಡ್ತೀವಿ. ಈಗ ಬೆಳಗಾವಿ DC ಆಗಿ ನಾನು ಡಿಸಿಷನ್ ತಗೊಳ್ಳಿಲ್ಲ, RC ಪ್ರಾದೇಶಿಕ ಆಯುಕ್ತರಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಹೋಗ್ಬೇಕು ಇಡೀ ಪ್ರದೇಶದಲ್ಲಿ ಅವರ ಡಿಸಿಷನ್ ತಗೊಳ್ತಾರೆ. ಇವರ ಪರವಾಗಿ ಏನು ನನ್ನ ಮನವಿ, ಇವರ ಪರವಾಗಿ ನಾನು ಕೊಡ್ಬೇಕಂದ್ರೆ DC ಬೆಳಗಾವಿ ಆಗಿ ಬಾಗಲಕೋಟೆ ಅವರದ್ದು ಮನವಿ ನಾನೀಗ ಮುಟ್ಟಿಸ್ತೀನಿ. ಅವ್ರು ಕೊಡ್ಲಿ, ಏನು ಎಷ್ಟು ನೀರು ಬೇಕು, ಎಷ್ಟು ಬೇಕು ಅವ್ರು ಡಿಸೈಡ್ ಮಾಡ್ತಾರೆ. ಎಷ್ಟು ನೀರಿದೆ, ಕುಡಿಲಿಕ್ಕೆ ಎಷ್ಟು ಬೇಕು. ಈಗ ಆಗಸ್ಟ್ ಅಲ್ಲಿ 1 ವಾರ ಮತ್ತೆ ಮಳೆ ಆಗೋ ಸಂದರ್ಭ ಸಾಧ್ಯತೆ ಇದೆ, ಬರೀ 1 ವಾರ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಲ್ಲಿ ಮಟ್ಟ ಕುಡಿಲಿಕ್ಕೆ ನಾವು ಏನು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಮುಂದಿನ ವರ್ಷ ಬೇಸಿಗೆಗೆ ಇದೇ ನೀರಲ್ವ ಸರ್, ಆವಾಗ ಏನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಸರ್. ಇವರ ಪರವಾಗಿ ಅವರು ಯೋಚನೆ ಮಾಡ್ತಾರೆ. ಬಟ್ ಎಷ್ಟು ಸಾಧ್ಯವಿದೆಯೋ ಆ ಮಟ್ಟ ಎಷ್ಟಿದೆ ನೀರಿನ ಮಟ್ಟ, ಅದರ ಪ್ರಕಾರ ಅವರು ನಿರ್ಧಾರ ಮಾಡಿ ಬಿಡುಗಡೆ ಮಾಡಲಿಕ್ಕೆ ನಾನು ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ತೀನಿ ಸರ್. ರೈತರ ಅಹವಾಲು ಸ್ವೀಕರಿಸಿ ಮಾತನಾಡಿದ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ರವರು, ಈ ವರ್ಷ ಎಲ್ ನೋ ಪರಿಣಾಮದಿಂದಾಗಿ ಮಳೆ ಅತ್ಯಂತ ಕಡಿಮೆಯಾಗಿದೆ. ಹೀಗಾಗಿ ಜಲಾಶಯಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ನೀರು ಸಂಗ್ರಹವಾಗಿಲ್ಲ. ಆದರೆ ಸಾರ್ವಜನಿಕರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವುದು ನಮ್ಮ ಮೊದಲ ಆದ್ಯತೆಯಾಗಿದೆ ಎಂದು ಭರವಸೆ ನೀಡಿದರು. ಅಲ್ಲದೆ ಡ್ಯಾಂಗಳು ಮತ್ತು ನದಿಗಳ ಸಂಪೂರ್ಣ ನಿಯಂತ್ರಣ ಪ್ರಾದೇಶಿಕ ಆಯುಕ್ತರ ವ್ಯಾಪ್ತಿಗೆ ಬರುವುದರಿಂದ ನೀರು ಬಿಡುವ ಸೂಕ್ತ ತೀರ್ಮಾನವನ್ನ ಅವರೇ ತೆಗೆದುಕೊಳ್ಳಬೇಕಾಗುತ್ತದೆ. ಮುಂಬರುವ ದಿನಗಳಲ್ಲಿ ನೀರಿನ ಲಭ್ಯತೆಯನ್ನ ಪರಿಶೀಲಿಸಿ RC ಅವರು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದ್ದು ರೈತರ ಪರವಾಗಿ ತಾವು ಕೂಡ ಪ್ರಾದೇಶಿಕ ಆಯುಕ್ತರಿಗೆ ಶಿಫಾರಸು ಮಾಡುವುದಾಗಿ DC ತಿಳಿಸಿದರು. ವರದಿ ಕಮಲೇಶ್ ಹಡಪದ. ಕಂಪ್ಲೀಟ್ ಕಂಟ್ರೋಲ್ ಆಫ್ ಎಲ್ಲ ಡ್ಯಾಮ್ಸ್ ಪ್ರಾದೇಶಿಕ ಆಯುಕ್ತರಿಗೆ ಕೊಟ್ಟಿದ್ದೀವಿ. ಎಲ್ಲ ರೈತ ಸಂಘಟನೆಗಳು, ಎಲ್ಲ ಜನಪ್ರತಿನಿಧಿಗಳು ಅವರವರ ಮನವಿಯನ್ನು RC ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಬರ ಇದ್ದಾಗ ಅಥವಾ ಈ ತರ ಸಂದರ್ಭದಲ್ಲಿ ಬಂದಾಗ, ಮಳೆ ಕಡಿಮೆ ಇದ್ದಾಗ ಈ ಸಿಚುವೇಶನ್ ನಾವು ಫಾಲೋ ಮಾಡ್ತೀವಿ. ಈಗ ಬೆಳಗಾವಿ DC ಆಗಿ ನಾನು ಡಿಸಿಷನ್ ತಗೊಳ್ಳಿಲ್ಲ, RC ಅವರು ಪ್ರಾದೇಶಿಕ ಆಯುಕ್ತರಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ನೀರು ಹೋಗ್ಬೇಕು ಇಡೀ ಪ್ರದೇಶದಲ್ಲಿ ಅವರ ಡಿಸಿಷನ್ ತಗೊಳ್ತಾರೆ. ಇವರ ಪರವಾಗಿ ಏನು ನನ್ನ ಮನವಿ, ಇವರ ಪರವಾಗಿ ನಾನು ಕೊಡ್ಬೇಕಂದ್ರೆ DC ಬೆಳಗಾವಿ ಆಗಿ ಬಾಗಲಕೋಟೆ ಅವರದ್ದು ಮನವಿ ನಾನು ಮುಟ್ಟಿಸ್ತೀನಿ. ಅವ್ರು ಕೊಡ್ಲಿ, ಏನು ಎಷ್ಟು ನೀರು ಬೇಕು, ಎಷ್ಟು ಬೇಕು ಅವ್ರು ಡಿಸೈಡ್ ಮಾಡ್ತಾರೆ. ಎಷ್ಟು ನೀರಿದೆ, ಕುಡಿಲಿಕ್ಕೆ ಎಷ್ಟು ಬೇಕು. ಈಗ ಆಗಸ್ಟ್ ಅಲ್ಲಿ 1 ವಾರ ಮತ್ತೆ ಮಳೆ ಆಗೋ ಸಂದರ್ಭ ಸಾಧ್ಯತೆ ಇದೆ, ಬರೀ 1 ವಾರ. ಸೊ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಲ್ಲಿ ಮಟ್ಟ ಕುಡಿಲಿಕ್ಕೆ ನಾವು ಏನು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಮುಂದಿನ ವರ್ಷ ಬೇಸಿಗೆಗೆ ಇದೇ ನೀರಲ್ಲ, ಆವಾಗ ಏನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಅವ್ರು ಯೋಚನೆ ಮಾಡ್ತಾರೆ ಸರ್. ಇವರ ಪರವಾಗಿ ಅವರು ಯೋಚನೆ ಮಾಡ್ತಾರೆ. ಬಟ್ ಎಷ್ಟು ಸಾಧ್ಯವಿದೆಯೋ ಆ ಮಟ್ಟ ಎಷ್ಟಿದೆ ನೀರಿನ ಮಟ್ಟ, ಅದರ ಪ್ರಕಾರ ಅವರು ನಿರ್ಧಾರ ಮಾಡಿ ಬಿಡುಗಡೆ ಮಾಡಲಿಕ್ಕೆ ನಾನು ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ತೀನಿ ಸರ್.